ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 2 ಕೃಷ್ಣ ಸ್ಮರಣೆ. ಇದರಿಂದ ಇವತ್ತು 12ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 12. ಯನ್ಮರ್ತ್ಯಲೀಲೌಪೈಕಂ ಸ್ವಯೋಗ ಮಾಯಾಬಲಂ ದರ್ಶಯಿತಾ ಗೃಹೀತಂ ವಿಸ್ಮಾಪನಂ ಸ್ವಸ್ಯ ಚ ಸೌಭಗರ್ದೇಹೆ ಪರಂ ಪದಂ ಭೂಷಣ ಭೂಷಣಾಂಗಂ. ಅನುವಾದ. ಭಗವಾನ್ ಶ್ರೀಕೃಷ್ಣನು ತನ್ನ ಅಂತರಂಗ ಶಕ್ತಿಯಾದ ಯೋಗಮಾಯೆಯಿಂದ ಐಹಿಕ ಜಗತ್ತಿನಲ್ಲಿ ಅವತರಿಸಿದನು. ಅವನು ತನ್ನ ಲೀಲೆಗಳಿಗೆ ಯುಕ್ತವಾದ ತನ್ನ ಶಾಶ್ವತ ರೂಪದಲ್ಲಿ ಅವತರಿಸಿದನು. ಈ ಲೀಲೆಗಳು ವೈಕುಂಠಪತಿಯಾಗಿ ಸ್ವಯಂ ಭಗವಂತನೂ ಸೇರಿದಂತೆ ತಮ್ಮ ಸಿರಿ ಸಂಪದದಿಂದ ಗರ್ವಿತರಾದವರ ಆದಿಯಾಗಿ ಎಲ್ಲರಿಗೂ ಅದ್ಭುತವಾದದ್ದು. ಹೀಗೆ ಶ್ರೀಕೃಷ್ಣನ ದಿವ್ಯ ಶರೀರವು ಎಲ್ಲ ಆಭರಣಗಳಿಗೆ ಮುಕುಟಪ್ರಾಯವಾದದ್ದು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತ ಎಲ್ಲರ ನೋಟಕ್ಕೆ ತನ್ನ ಶಾಶ್ವತ ರೂಪವನ್ನು ತೋರಿಸ್ಕೊಳ್ತಾನೆ. ಆದರೆ ಅದಕ್ಕೆ ಬೇಕಾದಂತಹ ತಪಸ್ಸು ಆಮೇಲೆ ಸಾಧನೆ ಯಾರು ಮಾಡಿರೋದಿಲ್ವೋ ಅಂಥವರು ಅವನನ್ನು ಯಥಾರೂಪದಲ್ಲಿ ಕಾಣೋದಕ್ಕೆ ಅಸಮರ್ಥರಾಗಿರ್ತಾರೆ. ಅದಕ್ಕೋಸ್ಕರ ಅವರ ನೋಟದಿಂದ ಅವನು ಮರೆಯಾಗಿ ಅದೃಶ್ಯನಾಗ್ತಾನೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆ ಭಗವಂತ ಶ್ರೀಕೃಷ್ಣ ಇದ್ದಾನಲ್ಲ, ಅವನು ತನ್ನ ಅಂತರಂಗ ಶಕ್ತಿಯಾದಂತಹ ಯೋಗ ಮಾಯೆ ಇದ್ದಾಳಲ್ಲ, ಆ ಯೋಗ ಮಾಯೆಯಿಂದ ಅಂದರೆ ಆ ಶಕ್ತಿಯಿಂದ ಈ ಐಹಿಕ ಜಗತ್ತಿನಲ್ಲಿ ಅವತರಿಸ್ತಾನೆ. ಮತ್ತೆ ಇಲ್ಲಿ ತನ್ನ ಲೀಲೆಗಳಿಗೆ ಯುಕ್ತವಾದಂತಹ ಶಾಶ್ವತವಾದಂತಹ ರೂಪದಲ್ಲಿ ಅವನು ಅವತರಿಸ್ತಾನೆ. ಈ ಲೀಲೆಗಳು ವೈಕುಂಠಪತಿಯಾಗಿರುವಂತಹ ಸ್ವಯಂ ಭಗವಂತನೂ ಸೇರಿದಂತೆ ತನ್ನ ಸಿರಿ ಸಂಪದದಿಂದ ಗರ್ವಿತರಾದವರ ಆದಿಯಾಗಿ ಎಲ್ಲರಿಗೂ ಕೂಡ ಅದ್ಭುತವಾದದ್ದು. ಅಂತಂದ್ರೆ ನನ್ನ ಹತ್ರನೇ ಎಲ್ಲ ಇದೆ ಅಂತ ಯಾರ್ಯಾರು ಹೇಳ್ಕೊಳ್ತಾರೋ ಅವ್ರಿಗೂ ಕೂಡ ಇದು ಅದ್ಭುತವಾಗಿರುವಂಥದ್ದು. ಹೀಗೆ ಶ್ರೀಕೃಷ್ಣನ ದಿವ್ಯ ಶರೀರ ಎಲ್ಲ ಆಭರಣಗಳಿಗೂ ಕೂಡ ಮಕುಟಪ್ರಾಯವಾಗಿರುವಂಥದ್ದು. ಅಂದರೆ ಭಗವಂತ ಅಷ್ಟು ಶಕ್ತಿಶಾಲಿ. ಅವನು ಮುಂದೆ ಯಾರೂ ನಿಲ್ಲೋದಿಲ್ಲ ಅಂತ ಅರ್ಥ. ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ವೇದ ಮಂತ್ರಾನುಸಾರ ಅಂದರೆ ಏನು ಹೇಳಿದ್ದಾರೆ? ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅಂತ. ದೇವೋತ್ತಮ ಪುರುಷನು ಐಹಿಕ ಪ್ರಪಂಚದ ಸಕಲ ಬ್ರಹ್ಮಾಂಡಗಳಲ್ಲಿನ ಇತರ ಎಲ್ಲ ಜೀವಿಗಳಿಗಿಂತ ಉತ್ಕೃಷ್ಟನಾದವನು. ಅವನು ಎಲ್ಲ ಜೀವಿಗಳ ಒಡೆಯನು. ಯಾರೊಬ್ಬರು ಐಶ್ವರ್ಯ, ಶಕ್ತಿ, ಸಾಮರ್ಥ್ಯ, ಖ್ಯಾತಿ, ಸೌಂದರ್ಯ, ಜ್ಞಾನ ಮತ್ತು ತ್ಯಾಗಗಳಲ್ಲಿ ಅವನನ್ನು ಮೀರಲಾರರು ಅಥವಾ ಅವನಿಗೆ ಸರಿಸಮರಾಗಲಾರರು. ನೋಡಿ, ಇಲ್ಲಿ ವೇದ ಮಂತ್ರಗಳ ಅನುಸಾರವಾಗೇನು? ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅಂದರೆ ಭಗವಂತ ಸಕಲ ಬ್ರಹ್ಮಾಂಡಗಳು ಎಷ್ಟಿದೆಯೋ ಅದರಲ್ಲಿರುವಂಥ ಎಲ್ಲ ಜೀವಿಗಳಿಗಿಂತ ಅವನು ಉತ್ಕೃಷ್ಟನಾಗಿರುವಂಥವನು, ಉನ್ನತನಾಗಿರುವಂಥವನು. ಅವನೇ ಎಲ್ಲ ಜೀವಿಗಳ ಒಡೆಯ. ಮತ್ತೆ ಷಡೈಶ್ವರ್ಯಗಳು ಅಂತ ಹೇಳ್ತೀವಲ್ವಾ, ಆ 6 ಐಶ್ವರ್ಯಗಳು ಕೂಡ ಅವನಲ್ಲಿ ಪರಿಪೂರ್ಣವಾಗಿದೆ. ಆ ಐಶ್ವರ್ಯಗಳಲ್ಲಿ ಅವನನ್ನು ಮೀರಿಸೋರು ಯಾರೂ ಇಲ್ಲ, ಅವನಿಗೆ ಸರಿಸಮಾನ ಕೂಡ ಯಾರೂ ಇಲ್ಲ. ಅವನೇ ಸಾಟಿ ಅಂತ ಹೇಳ್ತಾರಲ್ಲ, ಆ ರೀತಿ ಭಗವಾನ್ ಶ್ರೀಕೃಷ್ಣನು ಈ ಬ್ರಹ್ಮಾಂಡದೊಳಗೆ ಇದ್ದಾಗ ಅವನು ಮಾನವರಂತೆಯೇ ಕಾಣಿಸಿಕೊಂಡನು. ಐಹಿಕ ಪ್ರಪಂಚದಲ್ಲಿ ತನ್ನ ಲೀಲೆಗಳಿಗೆ ಅನುಗುಣವಾಗುವ ರೀತಿಯಲ್ಲಿ ಅವನು ಕಾಣಿಸಿಕೊಂಡನು. ಅವನು ಮಾನವ ಸಮಾಜದಲ್ಲಿ ತನ್ನ ವೈಕುಂಠಪತಿಯ ಲಕ್ಷಣಗಳಲ್ಲಿ ಚತುರ್ಭುಜನಾಗಿ ಕಾಣಿಸಿಕೊಳ್ಳಲಿಲ್ಲ, ಏಕೆಂದರೆ ಅದು ಅವನ ಲೀಲೆಗಳಿಗೆ ಅನುಗುಣವಾಗಿರುತ್ತಿರಲಿಲ್ಲ. ಮಾನವ ರೂಪದಲ್ಲಿ ಅವನು ಅವತಾರವೆತ್ತಿದಾಗಲೂ 6 ವಿವಿಧ ಸಂಪದೈಶ್ವರ್ಯಗಳಲ್ಲಿ ಯಾವ ವಿಧದಲ್ಲೂ ಯಾರೊಬ್ಬರೂ ಅವನಿಗೆ ಸರಿಸಮವಲ್ಲ. ಪ್ರತಿಯೊಬ್ಬರೂ ಈ ಪ್ರಪಂಚದಲ್ಲಿ ತಮ್ಮ ಸಂಪದೈಶ್ವರ್ಯದ ಬಗ್ಗೆ ಹೆಮ್ಮೆಯಿಂದಿರುತ್ತಾರೆ. ಆದರೆ ಭಗವಾನ್ ಶ್ರೀಕೃಷ್ಣನು ಮಾನವ ಸಮಾಜದಲ್ಲಿ ಇದ್ದಾಗ ಬ್ರಹ್ಮಾಂಡದೊಳಗಿನ ತನ್ನ ಸಮಕಾಲೀನರೆಲ್ಲರನ್ನೂ ಮೀರಿಸಿ ಉತ್ಕೃಷ್ಟನಾಗಿದ್ದನು. ಅಂದರೆ ಭಗವಂತ ಈ ಬ್ರಹ್ಮಾಂಡದೊಳಗಡೆ ಇದ್ದಾಗ ಅಂದರೆ ಅವನು ಒಬ್ಬ ಮನುಷ್ಯನಾಗಿ, ಒಬ್ಬ ಮನುಷ್ಯ ಹೇಗಿರ್ತಾನೋ ಆ ರೀತಿ ಅವನು ಇಲ್ಲಿ ಕಾಣಿಸ್ಕೊಳ್ತಾನೆ. ಯಾಕೆ ಅಂತಂದರೆ ಇಲ್ಲಿ ತನ್ನ ಲೀಲೆಗಳನ್ನು ಯಾವ ರೀತಿ ಮಾಡಬೇಕಾಗಿತ್ತೋ ಆ ರೀತಿಯ ಲೀಲೆಗಳಿಗೆ ಅನುಗುಣವಾಗಿ ಅವನೊಬ್ಬ ಸಾಮಾನ್ಯ ಒಬ್ಬ ಮನುಷ್ಯನಾಗಿ, ಒಬ್ಬ ಗೊಲ್ಲನಾಗಿ ಇಲ್ಲಿ ಅವತಾರ ತಗೊಳ್ಬೇಕಾಗಿತ್ತು. ಅದೇ ರೀತಿ ತಗೊಳ್ತಾನೆ. ಆದರೆ ಅವನು ಚತುರ್ಭುಜಧಾರಿ ಆಗಿರಲಿಲ್ಲ. ಯಾಕೆ? ಅಲ್ಲಿ ಅವನಿಗೆ ಆ ರೂಪ ನೆಸೆಸಿಟಿ ಇರಲಿಲ್ಲ. ಅದಕ್ಕೋಸ್ಕರ ಈಗ ಅವನು ರೂಪದಲ್ಲಿ ಮನುಷ್ಯನ ಥರ ಇದ್ದಾನೆ ಅಂತಂದ್ಬಿಟ್ಟು ಅವನಿಗೆ ಷಡೈಶ್ವರ್ಯಗಳು ಇರಲಿಲ್ಲ ಅಂತಲ್ಲ,
ಅವನ ಯಾವುದೇ ರೂಪದಲ್ಲಿರಲಿ, ಯಾವುದೇ ರೀತಿಯಲ್ಲಿ ಅವನು ಅವತಾರ ತಗೊಂಡ್ರೂ ಕೂಡ ಅವನು ಆರು ಷಡೈಶ್ವರ್ಯ ಪರಿಪೂರ್ಣನಾಗಿರ್ತಾನೆ. ಅವನಲ್ಲಿ ಎಲ್ಲ ಐಶ್ವರ್ಯಗಳು ಸಂಪೂರ್ಣವಾಗಿ ಇರುತ್ತೆ. ಅದೇ ರೀತಿ ಅವನು ಕೆಲಸಗಳನ್ನು ಕೂಡ ಮಾಡಿ ತೋರಿಸ್ತಾನೆ ಅಲ್ವಾ. ಈಗ ಈ ಪ್ರಪಂಚದಲ್ಲಿ ಯಾರಿಗಾದ್ರೂ ಒಂದು ಸ್ವಲ್ಪ ಸೌಂದರ್ಯ ಜಾಸ್ತಿ ಇದ್ಬಿಡ್ತು, ನೋಡೋದಕ್ಕೆ ತುಂಬ ಸುಂದರವಾಗಿದ್ದಾರೆ ಅಂತಂದರೆ ನನ್ನ ಹತ್ರ ಎಲ್ಲ ಇದೆ ಅನ್ನೋ ರೀತಿ ಅವ್ರಿಗೆ ಅಹಂಕಾರ ಬಂದ್ಬಿಡುತ್ತೆ. ಅಥವಾ ಕೆಲವ್ರಿಗೆ ಐಶ್ವರ್ಯ ಕೊಟ್ಟಿರ್ತಾನೆ ಭಗವಂತ, ಒಂದೇ ಒಂದು ಷಡೈಶ್ವರ್ಯದಲ್ಲಿ ಒಂದು, ಅದು ಕೂಡ ಪರಿಪೂರ್ಣವಾಗಿ ಇರೋದಿಲ್ಲ, ಆದರೆ ಎಲ್ಲರಿಗಿಂತ ಈ ಲೋಕದಲ್ಲಿ ಹೆಚ್ಚಾಗಿ ಇತ್ತು ಅಂತಂದರೆ ಅವರನ್ನ ಹಿಡಿಯೋದಕ್ಕೇ ಆಗೋದಿಲ್ಲ. ಅಷ್ಟು ಅವರು ಬೀಗ್ತಾ ಇರ್ತಾರೆ, ಮೆರಿತಾ ಇರ್ತಾರೆ. ಆದರೆ ಭಗವಂತ ಇದಾನಲ್ಲ, ಅವನ ಹತ್ರ 6 ಐಶ್ವರ್ಯಗಳು ಕೂಡ ಪರಿಪೂರ್ಣವಾಗಿರುತ್ತೆ. ಭಗವಂತ ಈ ಸಮಾಜದಲ್ಲಿದ್ದಾಗ ಬ್ರಹ್ಮಾಂಡದೊಳಗಡೆ ಇರುವಂಥ ಎಲ್ಲದನ್ನ ಸಮಕಾಲೀನರಿಗೆ ಯಾರ್ಯಾರಿದಾರೋ ಎಲ್ಲರನ್ನ ಮೀರಿಸಿ ಅವನು ಉತ್ಕೃಷ್ಟನಾಗಿರ್ತಾನೆ. ಭಗವಂತ ಅಂದಮೇಲೆ ಕೇಳಬೇಕಾ, ಅವನೇ ಎಲ್ಲರನ್ನ ಸೃಷ್ಟಿ ಮಾಡಿದ್ದಾನೆ ಅಂತಂದಮೇಲೆ ಅವನು ಹಾಗಿರೋದು ಸಹಜ ಅಲ್ವಾ. ಆದರೆ ನಾವೇನು ಮಾಡ್ತೀವಿ, ಭಗವಂತ ಕೊಟ್ಟಿದ್ರೆ ನಮ್ಮ ಹತ್ರ ಇರುತ್ತೆ, ಇಲ್ಲ ಅಂದರೆ ಇಲ್ಲ. ಒಂದು ವಿದ್ಯೆಯನ್ನು ಕೊಟ್ಟಿರ್ತಾನೆ ಭಗವಂತ, ಅದನ್ನು 4 ಜನಕ್ಕೆ ನಾವು ಹಂಚಬೇಕು. ಆದರೆ ಆ ವಿದ್ಯೆಯನ್ನು ಇಟ್ಕೊಂಡು ಮೆರೆಯುವಂಥ ಜನಗಳನ್ನು ಕೂಡ ನಾವು ನೋಡಿರ್ತೀವಲ್ವಾ. ಆ ರೀತಿ ಮಾಡಬಾರ್ದು. ಆ ಷಡೈಶ್ವರ್ಯಗಳಲ್ಲಿ ಯಾವುದಾದ್ರೂ ಒಂದನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ ಅಂತಂದರೆ ಅದನ್ನು ನಾವೇ ಇಟ್ಕೊಂಡು ಕೊಳಿಸೋದಲ್ಲ, ಅದು 4 ಜನಕ್ಕೆ ಹಂಚಬೇಕು. ಆವಾಗ ಅದು ಇನ್ನೂ ಬೆಳೆಯುತ್ತದು ಅಲ್ವಾ. ಆ ರೀತಿಯ ಕೆಲಸವನ್ನು ನಾವು ಮಾಡಬೇಕು. ಭಗವಂತನ ಲೀಲೆಗಳು ಮಾನವನ ಕಣ್ಣುಗಳಿಗೆ ಗೋಚರಿಸಿದಾಗ ಅವುಗಳನ್ನು ಪ್ರಕಟ ಎಂದು ಕರೆಯಲಾಗುತ್ತದೆ, ಅಗೋಚರವಾದಾಗ ಅವುಗಳನ್ನು ಅಪ್ರಕಟ ಎಂದು ಕರೆಯಲಾಗುತ್ತದೆ. ವಾಸ್ತವವಾಗಿ ಸೂರ್ಯ ಎಂದೆಂದಿಗೂ ಆಗಸದಿಂದ ನಿರ್ಗಮಿಸದಂತೆ ಭಗವಂತನ ಲೀಲೆಗಳು ಎಂದೆಂದಿಗೂ ನಡೆಯುತ್ತಲೇ ಇರುತ್ತವೆ. ಅಂದರೆ ಈಗ ಭಗವಂತನ ಲೀಲೆಗಳು ಮನುಷ್ಯನ ಕಣ್ಣಿಗೆ ಕಾಣಿಸುತ್ತಲ್ಲ, ಅದನ್ನು ಪ್ರಕಟ ಅಂತಾರೆ. ಕಾಣಿಸ್ದೇ ಇರೋದನ್ನ ಅಪ್ರಕಟ ಅಂತ ಹೇಳ್ತಾರೆ. ಆದರೆ ಭಗವಂತನ ಲೀಲೆಗಳು ಸದಾಕಾಲ ನಡೀತಾ ಇರುತ್ತೆ. ನಮ್ಮ ಕಣ್ಣಿಗೆ ಕಾಣಿಸ್ದಾಗ ಪ್ರಕಟ ಅಂತೀವಿ, ಕಾಣಿಸ್ದೇ ಇದ್ದಾಗ ಅಪ್ರಕಟ ಅಂತ ಹೇಳ್ತೀವಿ. ಅಂದರೆ ನಮ್ಮ ಕಣ್ಣಿಗೆ ಕಾಣಿಸ್ದೇ ಇದ್ದಾಗ್ಲೂ ಭಗವಂತನ ಲೀಲೆಗಳು ನಡೀತಾನೆ ಇದೆ, ಆದರೆ ನಮಗೆ ಕಾಣಿಸ್ತಾ ಇಲ್ಲ ಅಷ್ಟೇನೆ. ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಸೂರ್ಯ ಸದಾಕಾಲ ಆಕಾಶದಲ್ಲಿ ಇರ್ತಾನೆ. ನಮ್ಮ ಕಣ್ಣಿಗೆ ಕೆಲವೊಂದು ಗಂಟೆಗಳ ಕಾಲ ಕಾಣಿಸೋದಿಲ್ಲ, ಅದಕ್ಕೆ ನಾವು ಸೂರ್ಯನೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಮಗೆ ಕಾಣಿಸ್ತಾ ಇಲ್ಲ ಅಷ್ಟೇನೆ, ಅದು ಬೇರೆ ಕಡೆ ಅವನು ಕಾಣಿಸ್ತಾ ಇರ್ತಾನೆ. ನಮಗೆ ಕಾಣಿಸ್ತಾ ಇಲ್ಲ ಅಂದಿದ ತಕ್ಷಣ ಅವನು ಇಲ್ವೇ ಇಲ್ಲ ಅಂತಲ್ಲ, ಅವನು ಯಾವಾಗಲೂ ಇರ್ತಾನೆ ಅಲ್ವಾ. ಆಕಾಶದಲ್ಲಿ ಸೂರ್ಯ ಸದಾಕಾಲ ಇರ್ತಾನಲ್ಲ, ಅದೇ ರೀತಿ ಭಗವಂತನ ಲೀಲೆಗಳು ಕೂಡ ಸದಾ ನಡೀತಾ ಇರತ್ತೆ. ಸೂರ್ಯನು ಆಕಾಶದಲ್ಲಿ ಸದಾಕಾಲ ತನ್ನ ರುಜುಕಕ್ಷೆಯಲ್ಲಿರುತ್ತಾನೆ, ಆದರೆ ಅದು ನಮ್ಮ ಸೀಮಿತ ದೃಷ್ಟಿಗೆ ಕೆಲವೊಮ್ಮೆ ಗೋಚರ, ಇನ್ನು ಕೆಲವೊಮ್ಮೆ ಅಗೋಚರ. ಅಂತೆಯೇ ಭಗವಂತನ ಲೀಲೆಗಳು ಒಂದಲ್ಲ ಒಂದು ಬ್ರಹ್ಮಾಂಡದಲ್ಲಿ ಸದಾ ಪ್ರಚಲಿತವಿರುತ್ತದೆ. ಭಗವಾನ್ ಶ್ರೀಕೃಷ್ಣನು ದ್ವಾರಕೆಯ ದಿವ್ಯ ಧಾಮದಿಂದ ಕಣ್ಮರೆಯಾದಾಗ ಅದು ಕೇವಲ ಜನತೆಯ ಕಣ್ಣಿನಿಂದ ಆದ ನಿರ್ಗಮನವಾಗಿತ್ತು. ಐಹಿಕ ಪ್ರಪಂಚದ ಲೀಲೆಗಳಿಗೆ ಅನುಗುಣವಾಗಿ ಅವನ ದಿವ್ಯ ಶರೀರವನ್ನು ವೈಕುಂಠ ಲೋಕಗಳ ಇತರ ವಿಸ್ತೃತ ರೂಪಗಳಿಗಿಂತ ಯಾವುದೇ ರೀತಿಯಲ್ಲಿ ಅಧಮ ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ಅಂದರೆ ಇಲ್ಲಿ ಹೇಗೆ ಆಕಾಶದಲ್ಲಿ ಸೂರ್ಯ ಸದಾಕಾಲ ತನ್ನ ಕಕ್ಷೆಯಲ್ಲಿ ಇರ್ತಾನೋ, ಆದರೆ ನಮ್ಮ ಒಂದು ಸೀಮಿತ ದೃಷ್ಟಿಗೆ ಕೆಲವೊಂದ್ಸರಿ ಅದು ಗೋಚರವಾಗುತ್ತೆ, ಕೆಲವೊಂದ್ಸರಿ ಗೋಚರವಾಗಲ್ಲ. ಅಂದರೆ ಕಾಣಿಸುತ್ತೆ, ಕಾಣಿಸಲ್ಲ. ಹಾಗಂದ್ಬಿಟ್ಟು ನಾವು ಅಂದ್ಕೊಳ್ಳೋದು ಸೂರ್ಯ ಮುಳುಗೋದ ಅಂತಂದರೆ ಹೊರಟು ಹೋಗಿದ್ದಾನ ಅವನು, ಇನ್ನು ಬೆಳಗ್ಗೆ ಬರ್ತಾನೆ, ಆ ರೀತಿ ಅಂದ್ಕೊಳ್ತೀವಿ. ಆದರೆ ಕೆಲವೊಂದು ಸಮಯದ ತನಕ ನಮ್ಮ ಕಣ್ಣಿಗೆ ಅಗೋಚರವಾಗಿ ಇರ್ತಾನೆ. ಅದೇ ರೀತಿ ಭಗವಂತನು ಕೂಡ ಬರ್ತಾನೆ, ಲೀಲೆಗಳನ್ನು ಮಾಡ್ತಾನೆ. ಅವನು ಕೆಲವೊಂದು ಸಮಯಗಳ ತನಕ ನಮ್ಮ ಕಣ್ಣಿಗೆ ಅಗೋಚರವಾಗಿರ್ತಾನೆ. ಈಗ ದ್ವಾರಕೆಯ ದಿವ್ಯಧಾಮದಿಂದ ಅವನು ಕಣ್ಮರೆಯಾದಾಗ ಅವನು ಹೊರಟೋದ, ತನ್ನ ಶರೀರವನ್ನೇ ಬಿಟ್ಟು ಹೊರಟೋದ ಅಂತ ಹೇಳ್ತೀವಿ. ಆದರೆ ಕೇವಲ ನಮ್ಮ ಕಣ್ಣಿಗೆ ಅವನು ಕಾಣಿಸ್ತಾ ಇಲ್ಲ. ಅವನು ಇಲ್ಲಿ ಬಿಟ್ಟು ಇನ್ನೊಂದು ಬ್ರಹ್ಮಾಂಡದಲ್ಲಿ ಬೇಕಾದಷ್ಟು ಬ್ರಹ್ಮಾಂಡಗಳಿದೆಯಲ್ವಾ, ಅದರಲ್ಲಿ ಯಾವುದರಲ್ಲೋ ಒಂದರಲ್ಲೇ ಅವನು ಲೀಲೆಯನ್ನು ಮಾಡ್ತಾ ಇರ್ತಾನೆ. ಅವನು ಸದಾಕಾಲ ಇರುವಂಥವನು, ಆದರೆ ಅವನು ನಮ್ಮ ಕಣ್ಣಿಗೆ ಅಗೋಚರವಾಗಿರ್ತಾನೆ. ಯಾಕಂದರೆ ನಮಗೆ ಆ ಒಂದು ಕೆಪಾಸಿಟಿ ಇಲ್ಲ ನೋಡುವಂಥದ್ದು. ಅದಕ್ಕೆ ನಾವು ಅದನ್ನು ತಪ್ಪಾಗಿ ತಿಳ್ಕೋಬಾರ್ದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ.
ಐಹಿಕ ಜಗತ್ತಿನಲ್ಲಿ ಪ್ರಕಟವಾದ ಅವನ ಶರೀರವು ದಿವ್ಯವೂ ಸರ್ವೋತ್ಕೃಷ್ಟವೂ ಆದದ್ದು. ಅಂದರೆ ಐಹಿಕ ಪ್ರಪಂಚದಲ್ಲಿನ ಅವನ ಲೀಲೆಗಳು ವೈಕುಂಠ ಲೋಕದಲ್ಲಿ ಪ್ರದರ್ಶಿಸಲಾದ ಅವನ ಕರುಣೆಗಿಂತ ಸರ್ವೋತ್ಕೃಷ್ಟವಾದವು. ವೈಕುಂಠ ಲೋಕದಲ್ಲಿ ಭಗವಂತನು ನಿತ್ಯ ಮುಕ್ತ ಜೀವಿಗಳ ಬಗ್ಗೆ ಕೃಪಾಳುವಾಗಿರುತ್ತಾನೆ. ಆದರೆ ಮರ್ತ್ಯಲೋಕದ ತನ್ನ ಲೀಲೆಗಳಲ್ಲಿ ಐಹಿಕ ಪ್ರಪಂಚದಲ್ಲಿ ನಿತ್ಯ ಬದ್ಧರಾದ ಅಥವಾ ಶಾಶ್ವತವಾಗಿ ಬದ್ಧರಾದ ಪತಿತಾತ್ಮರ ವಿಷಯದಲ್ಲೂ ಅನುಗ್ರಹ ತೋರುತ್ತಾನೆ. ನೋಡಿ, ಭಗವಂತ ಈ ಒಂದು ಐಹಿಕ ಪ್ರಪಂಚದಲ್ಲಿ ಅವತಾರ ತಗೊಳ್ತಾನಲ್ಲ, ಆಗ ಅವನು ಶರೀರ ಇರುತ್ತಲ್ಲ, ಅದು ಕೂಡ ದಿವ್ಯವಾಗಿರುವಂಥದ್ದು, ಅದು ಉನ್ನತವಾಗಿರುವಂಥದ್ದು, ಉತ್ಕೃಷ್ಟವಾಗಿರುವಂಥದ್ದು. ಇಲ್ಲಿ ಬಂದಿದ ತಕ್ಷಣ ನಮ್ಮ ಥರನೇ ಐಹಿಕ ಶರೀರ ಒಂದು ಅಂತ ನಾವು ತಪ್ಪಾಗಿ ತಿಳ್ಕೋಬಾರ್ದು. ಅಂದರೆ ಭಗವಂತ ಆಧ್ಯಾತ್ಮಿಕ ಲೋಕದಲ್ಲಿ ಅಂದರೆ ವೈಕುಂಠ ಲೋಕದಲ್ಲಿ ಇರ್ತಾನಲ್ಲ, ಅಲ್ಲಿ ಅವನು ಕೃಪೆ ತೋರಿಸ್ತಾನೆ. ಅಲ್ಲಿರುವಂಥ ನಿತ್ಯ ಮುಕ್ತಾತ್ಮರಿಗೆ, ಅವರು ಯಾವಾಗಲೂ ಮುಕ್ತರು, ಯಾವಾಗಲೂ ಅಲ್ಲೇ ಇರುವಂಥವ್ರು, ಆಯಿತಾ, ಅವರಿಗೆ ಕೃಪೆಯನ್ನು ತೋರಿಸಿ ತನ್ನ ಲೀಲೆಗಳನ್ನು ತೋರಿಸ್ತಾನೆ, ಅವ್ರ ಜೊತೆಯಲ್ಲಿ ಇರ್ತಾನೆ ಅಲ್ವಾ. ಆದರೆ ನೋಡಿ, ಭಗವಂತ ನಮ್ಮ ಮೇಲೆ ಜಾಸ್ತಿ ಕೃಪೆ ಮಾಡಿದ್ದಾನೆ. ಯಾಕಂತಂದರೆ ನಮಗೆ ಆ ಯೋಗ್ಯತೆಯೂ ಇಲ್ಲ, ನಾವು ಇಲ್ಲೇ ಇರುವಂಥವ್ರು, ನಿತ್ಯ ಬದ್ಧರು, ಯಾವಾಗಲೂ ಇಲ್ಲೇ ಮರ್ತ್ಯಲೋಕದಲ್ಲೇ ಇರುವಂಥವ್ರು. ಆದರೆ ನಮಗೋಸ್ಕರ ನಮ್ಮ ವಿಷಯದಲ್ಲೂ ಪತಿತಾತ್ಮರ ವಿಷಯದಲ್ಲೂ, ಅದರಲ್ಲೂ ನೋಡಿ ಇಲ್ಲಿ ಏನು ಹೇಳಿದ್ದಾರೆ, ನಿತ್ಯ ಬದ್ಧರಾದ ಶಾಶ್ವತವಾಗಿ ಬದ್ಧರಾದ ಪತಿತಾತ್ಮರ ವಿಷಯದಲ್ಲೂ ಕೂಡ ಅವನು ಅನುಗ್ರಹವನ್ನು ತೋರಿಸ್ತಾನೆ. ಈಗ ಮುಕ್ತರಿಗೇನೋ ಅನುಗ್ರಹ ತೋರಿಸ್ಬೋದು, ಪತಿತಾತ್ಮರಿಗೂ ಅನುಗ್ರಹ ತೋರಿಸ್ತಾನೆ. ಅಂದರೆ ಅದಕ್ಕೆ ಅವನನ್ನು ಕೃಪಾಳು, ದಯಾಳು ಅಂತ ಕರೆಯೋದು. ಮರ್ತ್ಯಲೋಕದಲ್ಲಿ ತನ್ನ ಅಂತರಂಗ ಶಕ್ತಿಯಾದ ಯೋಗಮಾಯೆಯಿಂದ ಅವನು ಪ್ರದರ್ಶಿಸಿದ ಅದ್ಭುತವಾದ ಷಡೈಶ್ವರ್ಯಗಳು ವೈಕುಂಠ ಲೋಕಗಳಲ್ಲೂ ಅಪರೂಪವಾದವು. ಅಂದರೆ ಭಗವಂತ ಇಲ್ಲಿ ಬಂದು ತನ್ನ ಲೀಲೆಯನ್ನು ತೋರಿಸ್ತಾನಲ್ಲ, ಅಂತರಂಗ ಶಕ್ತಿಯಾದಂಥ ಯೋಗಮಾಯೆಯಿಂದ ಅವನು ಇಲ್ಲಿ ಬೇರೆ ಬೇರೆ ರೀತಿಯ ಅದ್ಭುತವಾದಂತಹ ಒಂದು ಲೀಲೆಗಳನ್ನು ತೋರ್ತಾನೆ. ಅಂದರೆ ಆ ಷಡೈಶ್ವರ್ಯಗಳಿದೆಯಲ್ಲ, ಅದರಿಂದ ಅವನು ತೋರಿಸ್ತಾನೆ. ಈಗ ಗೋವರ್ಧನ ಬೆಟ್ಟವನ್ನು ಕಿರು ಬೆರಳಲ್ಲಿ ಎತ್ತುತ್ತಾನೆ, ಅದು ಸಾಮಾನ್ಯವಾದಂಥ ವಿಷಯ ಅಲ್ಲ ಅಲ್ವಾ. ಈ ರೀತಿ ಬೇಕಾದಷ್ಟು ಲೀಲೆಗಳನ್ನು, ಮತ್ತೆ ರಾಕ್ಷಸರನ್ನ ಕೊಲ್ತಾನೆ, ಚಿಕ್ಕ ಮಗು ಇದ್ದಾಗಲೇ ರಾಕ್ಷಸರನ್ನ ಕೊಲ್ತಾನೆ. ಇದೆಲ್ಲ ಅತಿಮಾನುಷ ಕಾರ್ಯಗಳು, ಇದೆಲ್ಲ ವಿಶೇಷವಾಗಿರುವಂಥ ಕಾರ್ಯಗಳಲ್ವಾ. ಆದರೆ ಇದೆಲ್ಲ ಕೂಡ ವೈಕುಂಠ ಲೋಕಗಳಲ್ಲೂ ಸಿಗೋದಿಲ್ಲ ನೋಡೋದಕ್ಕೆ. ಅಂದರೆ ಮರ್ತ್ಯ ಲೋಕದಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಯೋಗಮಾಯೆಯ ಕಾರಣದಿಂದ. ಈಗ ಇನ್ನೂ ಒಂದು ಎಕ್ಸಾಂಪಲ್ ಏನು ಅಂತಂದರೆ, 16,000 ಪತ್ನಿಯರಿಗೂ ಅವನು ಮದುವೆ ಆಗಿ ಅವ್ರ ಜೊತೆಯಲ್ಲಿ ಒಂದೊಂದು ಕೃಷ್ಣ ಇರ್ತಾರಂತೆ. ಅಂದರೆ ಅವನೇ 16,000ವಾಗಿ ಎಕ್ಸ್ಪ್ಯಾಂಡ್ ಆಗ್ತಾನೆ. ಇದನ್ನು ನಾವು ಏನಾದರೂ ಯೋಚನೆ ಮಾಡೋಕ್ಕಾಗತ್ತಾ, ನೋಡೋಕ್ಕಾಗತ್ತಾ? ಇಲ್ಲ. ಇದೆಲ್ಲ ಆಧ್ಯಾತ್ಮಿಕ ಲೋಕದಲ್ಲಿ ಸಿಗೋದಿಲ್ಲ. ಆದರೆ ನಮ್ಮ ಮೇಲೆ ಕರುಣೆ ತೋರಿಸಿ ಅವನು ಆ ಎಲ್ಲ ಐಶ್ವರ್ಯಗಳನ್ನು ಕೂಡ ಇಲ್ಲಿ ಪ್ರದರ್ಶಿಸ್ತಾನೆ. ಅವನ ಲೀಲೆಗಳು ಐಹಿಕ ಶಕ್ತಿಯಿಂದ ಪ್ರಕಟವಾಗುವುದಿಲ್ಲ, ಎಲ್ಲವೂ ಅವನ ಆಧ್ಯಾತ್ಮಿಕ ಶಕ್ತಿಯಿಂದ ಪ್ರಕಟವಾಗುತ್ತವೆ. ವೃಂದಾವನದಲ್ಲಿ ಸರ್ವೋತ್ಕೃಷ್ಟವಾದ ಅವನ ರಾಸಲೀಲೆ ಮತ್ತು 16,000 ಪತ್ನಿಯರೊಂದಿಗಿನ ಅವನ ಗೃಹಸ್ಥ ಜೀವನ ವೈಕುಂಠ ಲೋಕದಲ್ಲಿನ ನಾರಾಯಣನಿಗೂ ವಿಸ್ಮಯಕಾರಿಯಾದದ್ದು. ನೋಡಿ, ಇಲ್ಲಿ ಭಗವಂತನ ಲೀಲೆಗಳೆಲ್ಲ ಏನೇನು ನಡೆಯುತ್ತೋ ಅದೆಲ್ಲ ಐಹಿಕ ಶಕ್ತಿಯಿಂದ ನಡೆಯುವಂಥದ್ದಲ್ಲ, ಅದು ಆಧ್ಯಾತ್ಮಿಕ ಶಕ್ತಿಯಿಂದ ನಡೆಯುವಂಥದ್ದು. ಈಗ ವೃಂದಾವನದಲ್ಲಿ ಎಲ್ಲದಕ್ಕಿಂತ ಉನ್ನತವಾದಂತಹ ಅವನ ಲೀಲೆ ಯಾವುದು ಅಂತಂದರೆ ರಾಸಲೀಲೆ, ಮತ್ತು 16,000 ಪತ್ನಿಯರ ಜೊತೆ ಅವನ ಗೃಹಸ್ಥ ಜೀವನ ಇದೆಯಲ್ಲ, ಅದು ವೈಕುಂಠ ಲೋಕದಲ್ಲಿ ಇದ್ದಾನಲ್ಲ ನಾರಾಯಣ, ಅವನಿಗೂ ಕೂಡ ವಿಸ್ಮಯ ತರಿಸುತ್ತಂತೆ. ಹೇಗೆ ಮಾಡ್ತಾನೆ ಅಂತಂದ್ಬಿಟ್ಟು, ಅಂದರೆ ಭಗವಂತ ನಾರಾಯಣ ಇದ್ದಾನಲ್ಲ, ಅವನು ಕೂಡ ಶ್ರೀಕೃಷ್ಣನ ಒಂದು ಸ್ವಾಂಶ ವಿಸ್ತರಣೆ ಅಲ್ವಾ. ಅದನ್ನೆಲ್ಲ ನಾವು ಭಾಗವತದಲ್ಲಿ 1ನೇ ಸ್ಕಂದದಲ್ಲೇ ತಿಳ್ಕೊಂಡಿದ್ದೀವಿ. ಖಂಡಿತವಾಗಿಯೂ ಮತ್ಸ್ಯಲೋಕದ ಇತರ ಜೀವಿಗಳಿಗೂ ವಿಸ್ಮಯಕಾರಿಯಾದದ್ದು. ಅವನ ಲೀಲೆಗಳು ತನ್ನ ಇತರ ಅವತಾರಗಳಾದ ಶ್ರೀರಾಮ, ನರಸಿಂಹ ಮತ್ತು ವರಾಹ ಅವರುಗಳಿಗೂ ಅದ್ಭುತವಾದದ್ದು. ಅವನ ಸಿರಿ ಸಂಪದವು ಎಷ್ಟು ಅತ್ಯುತ್ಕೃಷ್ಟವಾದುದೆಂದರೆ ಅವನ ಲೀಲೆಗಳನ್ನು ಸ್ವಯಂ ಭಗವಾನ್ ಶ್ರೀಕೃಷ್ಣನಿಗಿಂತ ಭಿನ್ನವಲ್ಲದ ವೈಕುಂಠಪತಿಯೂ ಗೌರವಿಸುತ್ತಿದ್ದನು. ಅಂದರೆ
ಭಗವಂತನ ಲೀಲೆಗಳಿದೆಯಲ್ಲ ಅದು ನಾರಾಯಣನಿಗೂ ವಿಸ್ಮಯಕಾರಿಯಾಗಿರುವಂಥದ್ದು. ಅವನಿಗೇ ವಿಸ್ಮಯ ಅಂತಂದ್ರೆ ಇನ್ನು ಮರ್ತ್ಯಲೋಕದ ಜೀವಿಗಳು ನಮಗೂ ವಿಸ್ಮಯಕಾರಿಯಾಗಿರುವಂಥದ್ದೇ ಅಲ್ವಾ. ಅವನ ಲೀಲೆಗಳಾದಂಥ ಇನ್ನು ಬೇರೆ ಬೇರೆ ಅವತಾರಗಳನ್ನು ತಗೊಂಡಿದ್ದಾನಲ್ಲ, ಶ್ರೀರಾಮ, ನರಸಿಂಹ, ವರಾಹ, ಅದೆಲ್ಲದಕ್ಕಿಂತ ಅದ್ಭುತವಾಗಿರುವಂಥದ್ದು ಶ್ರೀಕೃಷ್ಣನ ಲೀಲೆಗಳು. ಅವನ ಸಿರಿ ಸಂಪದ ಎಷ್ಟು ಅತಿ ಉತ್ಕೃಷ್ಟವಾಗಿದೆ ಅಂತಂದ್ರೆ ಅವನ ಲೀಲೆಗಳಿದೆಯಲ್ಲ ಅದು ಸ್ವಯಂ ಭಗವಾನ್ ಶ್ರೀಕೃಷ್ಣನಿಗಿಂತ ಭಿನ್ನವಲ್ಲದ ವೈಕುಂಠಪತಿಯು ಗೌರವಿಸ್ತಾ ಇದ್ದ. ಈಗ ವೈಕುಂಠಪತಿ ಯಾರು? ವೈಕುಂಠದಲ್ಲಿ ಇರ್ತಾನಲ್ಲ ಸದಾ ಕಾಲ ಅವನು. ಅಂದ್ರೆ ಅವನ ಲೀಲೆಗಳನ್ನ ಅವನೇ ಅಂದ್ರೆ ಅರ್ಥ ಏನು? ವೈಕುಂಠಪತಿಯೂ ಕೂಡ ಗೌರವಿಸ್ತಾ ಇದ್ದ. ಶ್ರೀಕೃಷ್ಣನಿಗಿಂತ ಭಿನ್ನ ಅಲ್ಲ ಅವನು ವೈಕುಂಠಪತಿ, ಅವನೇ ಸ್ವಯಂ. ಆದ್ರೂ ಕೂಡ ಮತ್ಸ್ಯಲೋಕದಲ್ಲಿ ಅವನ ಲೀಲೆಗಳನ್ನ ನೋಡಿ ಅವನೇ ಖುಷಿ ಪಡ್ತಾ ಇದ್ದ ಅಂತ ಇಲ್ಲಿ ಅರ್ಥ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.